ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲಿಯುಗ ಕಲ್ಪತರು ಪುಸ್ತಕದ ಮೊದಲನೆಯ ಉಲ್ಲಾಸ. ಶಂಕುಕರ್ಣರು. ರಾಘವೇಂದ್ರ ಸ್ವಾಮಿಗಳವರ ಮೂಲ ಜನ್ಮ ಅದು ಶಂಕುಕರ್ಣ. ಹಾಗಾಗಿ ಇವರು ಬ್ರಹ್ಮಲೋಕದಲ್ಲಿ ಬ್ರಹ್ಮನ ಪ್ರೀತಿಯ ಶಿಷ್ಯ ಮತ್ತು ಸೇವಕರಾಗಿ ಇದ್ದರು. ಅವರು ಹೇಗೆ ಭೂಮಿಗೆ ಜನ್ಮ ತಾಳಿ ಆ ಪ್ರಕರಣ, ಆ ಒಂದು ಸನ್ನಿವೇಶ ಏನಾಯಿತು, ಅವ್ರು ಯಾಕೆ ಭೂಮಿಯಲ್ಲಿ ಜನ್ಮ ತಾಳೋಕೆ ಕಾರಣವೇನು ಅಂತ ಈ ಒಂದು ಪುಸ್ತಕದಲ್ಲಿದೆ. ಇನ್ನೊಂದು ಮಹತ್ವ ಏನಂದರೆ, ನಾವು ಹಾಗೆ ಬಾಯಿ ಮಾತಲ್ಲೇ ಒಂದು ಕಥೆ ರೀತಿಯಾಗಿ ನಿರೂಪಿಸಿ ಹೇಳ್ಬೋದು. ಆದರೆ ಆ ಕಥೆಯ ರೀತಿಯಲ್ಲಿ ನಿರೂಪಿಸಿ ಹೇಳಿದಾಗ ಇಲ್ಲೆಲ್ಲ ಬರುವ ಒಂದೊಂದು ಪದದ ಅರ್ಥವು ಮತ್ತು ಆ ಪದವನ್ನು ಕೇಳಲೇಬೇಕು. ಆ ಕೇಳಿದಾಗ ಆ ಪದದ ಅರ್ಥ ತಿಳ್ಕೊಂಡಾಗ ಇನ್ನೂ ಭಕ್ತಿ ಹೆಚ್ಚಾಗಿ ಜ್ಞಾನ ಬೆಳೆಯೋಕ್ಕೆ ಸಾಧ್ಯ. ಒಂದು ಕಥೆಯ ರೀತಿಯಲ್ಲಿ ಕೇಳಿದಾಗ ಅದರ ಎಲ್ಲ ಒಂದು ವೈಶಿಷ್ಟ್ಯಗಳು, ಅಂದರೆ ಕಥೆಯಲ್ಲಿ ಕೇಳಿದಾಗ ಏನಾಗುತ್ತೆ, ಬರೀ ಕಥೆಯ ರೀತಿಯಲ್ಲಿ ಕೇಳಿ ಅದು ಮತ್ತೆ ಮುಂದೆ ಬೇರೆಯವ್ರಿಗೆ ಹೇಳಬೇಕಾದ್ರೆ ಅದರಲ್ಲಿ ಒಂದು ನಾವಾಗೆ ನಮ್ಮದು ಏನಾದರೂ ಸೇರಿಸುವಂತಹ ಅಥವಾ ಆ ಕಥೆಗೆ ಇನ್ನೊಂದು ರೂಪ ಸೇರ್ಕೊಳ್ಳತಕ್ಕಂತಹ ಸನ್ನಿವೇಶಗಳು ಕೂಡ ಇರ್ತವೆ. ಇಲ್ಲ ಆ ಕಥೆಯಲ್ಲಿ ಆದ ನೆನಪಾರಿ ಅರ್ಧ ಅಷ್ಟೇ ಹೇಳೋಂಗೆ ಒಂದು ಇದೂ ಆಗ್ಬೋದು. ಸೊ ಹಾಗಾಗಿ ಈ ಪುಸ್ತಕಗಳನ್ನು ಓದಿದಾಗ ಒಂದು ಎಲ್ಲ ರೀತಿಯಿಂದಾಗಿ ಪ್ರತಿಯೊಂದು ಚಿಕ್ಕ ಪುಟ್ಟ ಸನ್ನಿವೇಶಗಳ ಕೂಡ ಅಲ್ಲಿರುವ ಎಲ್ಲ ಇದನ್ನು ಅಬ್ಸರ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಕಲಿಯುಗ ಕಲ್ಪತರುವ ಮೊದಲನೆಯ ಉಲ್ಲಾಸ ಶಂಕುಕರ್ಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಕಲ ಸಜ್ಜನ್ಮಾಧಿಕಾರನು, ಸರ್ವ ಸ್ವತಂತ್ರನು, ಸರ್ವೋತ್ತಮನು, ನಿಖಿಲ ಮುಮುಕ್ಷೋಪಾಸ್ಯನು, ಪರಬ್ರಹ್ಮ ಸ್ವರೂಪನು ಆದ ಶ್ರೀ ರಮಾನಾಯಕ ಶ್ರೀ ಪದ್ಮನಾಭರೂಪದ ಶ್ರೀಹರಿಯ ನಾಭಿ ಕಮಲದಲ್ಲಿ ಜನಿಸಿದ ಭಾಗ್ಯಶಾಲಿಗಳು ದೇವದೇವನಾದ ಶ್ರೀಮನ್ನಾರಾಯಣನ ಆಜ್ಞಾನುಸಾರವಾಗಿ ಸಮಸ್ತ ಜಗತ್ತನ್ನು ಸೃಷ್ಟಿಸಿ ಪಿತಾಮಹರೆಂದು 14 ಲೋಕಗಳಲ್ಲಿಯೂ ಸರ್ವರಿಂದ ಗೇಗೀಯಮಾನರೂ ಆದ ಚತುರ್ಮುಖ ಬ್ರಹ್ಮದೇವರು, ಈಶಕೋಟಿ ಪ್ರವಿಷ್ಟಳಾದ ಸಕಲ ಲೋಕ ಜನನಿ ಶ್ರೀ ಲಕ್ಷ್ಮೀದೇವಿಯ ತರುವಾಯ ದೇವತೆಗಳಲ್ಲಿ ತಾರತಮ್ಯ ಕಕ್ಷೆಯಲ್ಲಿ ಅಗ್ರಗಣ್ಯರಾದ ಮಹಾನುಭಾವರು. ಇನ್ನೊಂದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದೇನೆಂದರೆ, ನೀವು ಯಾರನ್ನೇ ಯಾವ ದೇವತೆಗಳನ್ನು ಪೂಜಿಸಿದರೂ ನನ್ನನ್ನೇ ಪೂಜಿಸಿದಂಗೆ, ಅಂದರೆ ನಾರಾಯಣನ್ನೇ. ಅದು ನಾನು ಸ್ಟಾರ್ಟಿಂಗು ಭಗವದ್ಗೀತೆ ಓದುವಾಗ ತುಂಬ ಒಂದು ಕನ್ಫ್ಯೂಷನ್ ಆಗಿತ್ತು. ಏನು ಅವ್ರನ್ನೇ ಪೂಜಿಸ್ದಂಗೆ ಅಂತ ಹೇಳ್ತಾರೆ, ಆದರೆ ಇದು ನೀನು ತಿಳ್ಕೊಂಡಿರೋದು ತಪ್ಪು. ನೀವು ಯಾವುದೇ ದೇವತೆಗಳನ್ನು ಪೂಜಿಸಿದಾಗ ಒಂದು ಅಪೇಕ್ಷೆ ಇಟ್ಕೊಂಡು ಆ ಈಡೇರಿಕೆಯನ್ನು ಈಡೇರಿಸೋದು ಆ ಪ್ರತ್ಯಕ್ಷ ದೇವತೆಗಳ ಮೂಲಕ ಆದ್ರೂ ಅದನ್ನು ಕೊಡೋದು ಅಂದರೆ ಆ ನಾರಾಯಣನೇ. ಸೊ ಹಾಗಾಗಿ ಇದನ್ನು ತಿಳ್ಕೊಂಡು ನೀನು ಪೂಜಿಸು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು. ಸರ್ವಲೋಕ ಪಿತಾಮಹರಾದ ಶ್ರೀ ಬ್ರಹ್ಮದೇವರ ಸತ್ಯಲೋಕದಲ್ಲಿ ಕಮಲಾಸನರ ಕಮನೀಯ ಮಂದಿರದಲ್ಲಿ ವಿಶೇಷ ಸಂಭ್ರಮ. ಚತುರವದನರ ಪೂಜಾ ಮಂದಿರವು ಸುರರು, ಅಪ್ಸರರು, ಗಂಧರ್ವರು ಮತ್ತು ಮುನಿನಿಕರಿಂದ ತುಂಬಿ ಹೋಗಿದೆ. ಆಹಾ, ಆ ಮಂದಿರವೆಷ್ಟು ಸೊಗಸು! ಸುವರ್ಣಮಯ ಗೋಡೆಗಳಿಂದಲೂ ವಜ್ರವೈಡೂರ್ಯಮಯವಾದ ಸ್ತಂಭಗಳಿಂದಲೂ
ಮುತ್ತು ಮಾಣಿಕ್ಯ ರತ್ನ ಗೋಮೇಧಿಕೆಗಳಿಂದ ರಚಿತವಾದ ಮಾಲೆ ತೋರಣಗಳಿಂದಲೂ ಜಗಜಗಿಸುತ್ತಿರುವ ನಿರುಪಮ ಸುಂದರವೂ ಚಿತ್ತಾಕರ್ಷವೂ ಆದ ಪೂಜಾ ಮಂದಿರದ ಮಧ್ಯಭಾಗದಲ್ಲಿ ನವರತ್ನ ಖಚಿತವಾದ ಭವ್ಯ ಮಂಟಪವು ಶೋಭಿಸುತ್ತಿದೆ. ಆ ಸುಂದರ ಮಂಟಪದ ಮುಂಭಾಗದಲ್ಲಿ ಸುವರ್ಣಮಯ ದೀಪಸ್ತಂಭಗಳಲ್ಲಿ ನಂದಾದೀಪಗಳು ಪ್ರಕಾಶಿಸುತ್ತಿವೆ. ಸುತ್ತಲೂ ಸುವರ್ಣ ತಾಂಬಾಣಗಳಲ್ಲಿ ಭಗವಂತನ ಪೂಜೆಗೆ ಬೇಕಾದ ಸಾಮಗ್ರಿಗಳು ಸಿದ್ಧವಾಗಿವೆ. ಮಂದಿರದಲ್ಲಿ ದೇವತೆಗಳು ತಾರತಮ್ಯಾನುಸಾರವಾಗಿ ಸಾಲಗಟ್ಟಿ ಕುಳಿತು ವೇದ ಪಾರಾಯಣ ಮಾಡುತ್ತಿದ್ದಾರೆ. ಮತ್ತೊಂದು ಪಾರ್ಶ್ವದಲ್ಲಿ ಗಂಧರ್ವರು ಗಾನ ಮಾಡುತ್ತಿದ್ದಾರೆ. ಇನ್ನೊಂದು ಭಾಗದಲ್ಲಿ ಅಪ್ಸರ ಸ್ತ್ರೀಯರು ಭಗವಂತನ ದಶಾವತಾರ ಲೀಲಾವಿಲಾಸವನ್ನು ವಿವಿಧ ಭಾವ ಭಂಗಿ ಮುದ್ರೆಗಳಿಂದ ನಿರೂಪಿಸುತ್ತಾ ನರ್ತನ ಮಾಡುತ್ತಿದ್ದಾರೆ. ಸುವರ್ಣ ಪೀಠದಲ್ಲಿ ಕುಳಿತು ಶ್ರೀ ಬ್ರಹ್ಮದೇವರು ಪರಮಾತ್ಮನ ಪೂಜೆಯಲ್ಲಿ ಆಸಕ್ತರಾಗಿದ್ದಾರೆ. ಬ್ರಹ್ಮದೇವರ ಮಂದಹಾಸ ಮುಳುಕಿತವಾದ ನಾಲ್ಮುಖಗಳಿಂದ ಸುಸ್ವರವಾಗಿ ಮಂದ್ರಮಧ್ಯಮೋಚ್ಚ ಸ್ಥಾಯಿಗಳಲ್ಲಿ ವೇದಘೋಷವು ಹೊರಹೊಮ್ಮುತ್ತಿದೆ. ಆ ಒಂದು ಪರಮ ಮಂಗಳಕರ ಪವಿತ್ರ ನೋಟ ಎಲ್ಲರ ಹೃದಯ ಭೂಮಿಯಲ್ಲಿಯೂ ಭಕ್ತಿಯ ಹೊನಲನ್ನು ಪುಟಿದೇಳಿಸುತ್ತಿದೆ. ಸರ್ವಾಭರಣಭೂಷಿತಳಾದ ಸರಸಿಜೋಬ್ಧ ವನರಸಿಯಾದ ಸರಸಿಜಮುಖಿ ಸರಸ್ವತಿಯು ಮುಗುಳುನಗೆಯ ಬೆಳದಿಂಗಳ ಕಾಂತಿಯಿಂದ ದೇವ ಮಂದಿರವನ್ನೆಲ್ಲ ಬೆಳಗಿಸುತ್ತಾ ಬೆಡಗಿನಿಂದ ವಿರಾಜಿಸಿದ್ದಾಳೆ. ಬ್ರಹ್ಮಾಣಿಯ ಮೃದುವಾದ ತೊಡೆಯ ಮೇಲೆ ಮನಮೋಹಕ ವೀಣೆಯು ಕಂಗೊಳಿಸಿದೆ. ವಾಗ್ದೇವಿಯ ಕೋಮಲ ಕರಾಂಗುಗಳಲ್ಲಿ ವೀಣೆಯ ತಂತಿಗಳ ಮೇಲೆ ಮೆಲ್ಲನೆ ಚಿತ್ರ ರೀತಿಯಾಗಿ ಆಡುತ್ತಿವೆ. ಹೊರಹೊಮ್ಮಿ ಹರಿಯುತ್ತಿದೆ. ಮಂಜುಳ ನೀನಾದೋಪೇತವಾದ ಕಲ್ಯಾಣಿಯ ಸುಮಧುರ ರಾಗಲಾಪನೆಯ ಗಾನವಾಹಿನಿ ಹೃದಯಂಗಮವಾಗಿದೆ. ರಾಗಲಹರಿ ಆ ಸುರಚಿರ ನೀನಾದಗೆ ಸತ್ಯಲೋಕದಲ್ಲೆಲ್ಲ ವ್ಯಾಪಿಸಿ ಅದ್ಯಾವುದೋ ಭಾವಿ ಜಗತ್ ಕಲ್ಯಾಣವನ್ನು ಸೂಚಿಸುತ್ತಿದೆ. ಅನಿತರ ಸಾಧಾರಣವಾಗಿ ಗಿರ್ವಾಣಿಯ ವೀಣೆಯಿಂದ ಹೊರಹೊಮ್ಮಿದ ಕಲ್ಯಾಣಿ ರಾಗದ ನಾದ ತರಂಗವಾಗಿ ತೇಲಿಬಂದು ಆಲಿಸುವವರ ಹೃದಯ ಕಮಲದಲ್ಲಿ ಭಾವುಕತನದ ಭಕ್ತಿಝರಿಯನ್ನು ಪುಟಿದೇಳಿಸುತ್ತಿದೆ. ಇಂದೇಕೆ ಇಂದಿರೇಶನ ಅಂದದ ಸೊಸೆಗೆ ಬಂಧುರವಾದ ಸುಂದರ ಕಲ್ಯಾಣಿಯು ತುಂಬಾ ಪ್ರಿಯವಾದಂತಿದೆ. ವಿಶ್ವವನ್ನೇ ವಿಸ್ಮಯಗೊಳಿಸುವ ವಲ್ಲಕಿಯ ವಾದನದಲ್ಲಿ ತನಗಿರುವ ವಿದಗ್ಧತೆಯನ್ನು ತೋರುತ್ತಿದ್ದಾಳೆ. ವೀಣಾಪಾಣಿಯಾಗಿ ಗಿರ್ವಾಣಿ ಎಷ್ಟು ಹೊತ್ತಾದರೂ ಆ ಮಂಜುಳ ದಿಂಚರ ದಾಲಾಪನೆ ಮುಗಿಯವಲ್ಲದ್ದು. ಭಗವಂತನ ಲೀಲಾವಿಲಾಸವನ್ನು ನವನವ ಸ್ಫೂರ್ತಿಯಿಂದ ಹಾಡುತ್ತಿರುವ ಗಿರ್ವಾಣಿಯು ಬಹುಶಃ ಜಗತ್ತಿನ ಮುಂದಿನ ಕಲ್ಯಾಣ ಸೂಚನೆಯ ನಾಂದಿ ಪದ್ಯವನ್ನೇ ಕಲ್ಯಾಣಿ ರಾಗರೂಪವಾಗಿ ನುಡಿಸುತ್ತಿರಬಹುದೇ.